ಮುಖ್ಯಾಂಶಗಳು. ಗೋವಾದ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಆವರಣದಲ್ಲಿ 77 ಅಡಿಗಳ ಎತ್ತರದ ಶ್ರೀರಾಮಚಂದ್ರ ದೇವರ ಕಂಚಿನ ವಿಗ್ರಹ ಸ್ಥಾಪನೆ 2025 ಡಿಸೆಂಬರ್ನಲ್ಲಿ ಲೋಕಾರ್ಪಣೆ. ಚಾತುರ್ಮಾಸ ಸಂದರ್ಭದಲ್ಲಿ ಸ್ವಾಮೀಜಿಗಳಿಂದ ವೈಶಿಷ್ಟ್ಯಪೂರ್ಣ ಧಾರ್ಮಿಕ ಕಾರ್ಯಕ್ರಮಗಳ ಅನುಷ್ಠಾನ. ಬೆಂಗಳೂರು ಶ್ರೀ ಕಾಶಿ ಮಠದಲ್ಲಿ ಆಗಸ್ಟ್ 3ರಂದು ಶ್ರೀಮದ್ ಸುಧೀಂದ್ರತೀರ್ಥ ಸ್ವಾಮೀಜಿಯವರ ಜನ್ಮಶತಾಬ್ದಿ ಆಚರಣೆ ಪ್ರಯುಕ್ತ ಘರ್ ಘರ್ ಭಜನ್ ಹಾಗೂ ನಗರ ಭಜನೆ ಸಂಪನ್ನ. ಬೆಂಗಳೂರಿನಲ್ಲಿ ಆಗಸ್ಟ್ 4ಕ್ಕೆ GSB ಜನರ ಆಮ್ಚಿಗೆಲೆ ಖಾಂಡ್ ಜವಣ್ ಆಯೋಜನೆ. 8,000ಕ್ಕಿಂತ ಅಧಿಕ ಸಮಾಜ ಬಾಂಧವರ ಭೇಟಿ. ಮಕ್ಕಳ ಮದುವೆಗಾಗಿ ನೆಂಟಸ್ತಿಕೆ ಹುಡುಕುವವರಿಗೆ ಶುಭ ಸುದ್ದಿ. ಬೆಳಗಾವಿಯಲ್ಲಿ ಸೆಪ್ಟೆಂಬರ್ 1ರಂದು GSB ಸಮಾಜದವರಿಗಾಗಿ ಪರಿಚಯ ಕಾರ್ಯಕ್ರಮ ಆಯೋಜನೆ. ವಿಶ್ವ ಕೊಂಕಣಿ ಕೇಂದ್ರ ಮಂಗಳೂರು ಇವರ ವತಿಯಿಂದ ಪ್ರೇರಣಾ ಹಾಗೂ ಪ್ರಗತಿ ಕಾರ್ಯಕ್ರಮಗಳು ಇತ್ತೀಚೆಗೆ ನಡೆದವು. ವಾರ್ತೆಗಳ ವಿವರ. ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಕ್ಕೆ 550 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಸಂದರ್ಭಾಚರಣೆಗಾಗಿ 2025 ಅಕ್ಟೋಬರ್ 15ರೊಳಗೆ 550 ಕೋಟಿ ಶ್ರೀ ರಾಮನಾಮ ತಾರಕ ಮಂತ್ರ ಪಠಣದ ಅಭಿಯಾನವು 2024 ರಾಮ ನವಮಿಯಂದು ಆರಂಭವಾಗಿದ್ದು ಸುಮಾರು 120ಕ್ಕಿಂತ ಅಧಿಕ ಕೇಂದ್ರಗಳಲ್ಲಿ ರಾಮನಾಮ ಜಪವು ನಿರಂತರವಾಗಿ ನಡೆಯುತ್ತಿದೆ. ಕಳೆದ 100 ದಿವಸಗಳಲ್ಲಿ 100 ಕೋಟಿಗಳಿಗಿಂತ ಅಧಿಕ ರಾಮನಾಮವನ್ನು ಪಠಿಸಲಾಗಿದೆ. ಒಟ್ಟು 550 ದಿವಸಗಳಲ್ಲಿ ಈ ಗುರಿಯನ್ನು ಯಶಸ್ವಿಯಾಗಿ ತಲುಪುವ ವಿಶ್ವಾಸವಿದ್ದು, ಈ ಅಭಿಯಾನದಲ್ಲಿ ಪಾಲ್ಗೊಂಡ ಪ್ರತಿಯೊಂದು ಕೇಂದ್ರದವರಿಗೂ ಕೊನೆಯಲ್ಲಿ ಪರ್ತಗಾಳಿಯಲ್ಲಿ ಜರುಗುವ ಹವನದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗುವುದು ಎಂದು ಮಠಾಧಿಪತಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಹೇಳಿದರು. कसन ते हवन करताच त्या हवनांतू जप केंद्राक वैकेची आम्ही हवनांत सहभाग जाऊ तशी गौरव वैकेची आम्ही तांकां दिता आसात. खाली जप मात्र करचे नाही. जपानंतर तुमगेल जप केंद्राचे तुमगेल जप केंद्रांतू एक जप केंद्र आसा 100 की आता 120 पर्यंत जप केंद्र जाल्ला आसा. प्रत्येक जप केंद्राक आम्ही एक यजमानत्व खंयचे तरी एक दिवसू ते जप केंद्राक आम्ही अवकाश करून घेतात. ಶ್ರೀ ಸಂಸ್ಥಾನ ಮಠಕ್ಕೆ 550 ವರ್ಷಗಳು ತುಂಬಿದ ಸವಿ ನೆನಪಿಗಾಗಿ 77 ಅಡಿ ಎತ್ತರದ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರ ದೇವರ ಕಂಚಿನ ಪ್ರತಿಮೆಯನ್ನು ಪರ್ತಗಾಳಿ ಮಠದ ಆವರಣದಲ್ಲಿ 2025 ಡಿಸೆಂಬರ್ನಲ್ಲಿ ಲೋಕಾರ್ಪಣೆಗೊಳಿಸಲಾಗುವುದು. ತತ್ಸಂಬಂಧ 2025 ಅಕ್ಟೋಬರ್ 19ರಿಂದ ನವೆಂಬರ್ 26 ತನಕ ಶ್ರೀ ರಾಮ ರಥಯಾತ್ರೆಯು ಅಥವಾ ಶ್ರೀ ರಾಮ ದಿಗ್ವಿಜಯೋತ್ಸವವು ನಡೆಯಲಿರುವುದು. ನವೆಂಬರ್ 27ರಿಂದ ಡಿಸೆಂಬರ್ 7ರ ತನಕ ಶ್ರೀ ರಾಮ ಪ್ರತಿಮಾ ಸ್ಥಾಪನೆ, ಹವನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಅವರು ತಿಳಿಸಿದರು. 18 ऑक्टोबर 2025 पर्यंत आमगेल जप अभियान मुक्ताय जाता. 19 ऑक्टोबर तुलेन 26 नोव्हेंबर 2025 पर्यंत राम रथ यात्रा ना राम दिग्विजय उत्सव आरंभ जाता. 27 नोव्हेंबर तुलेन 7 डिसेंबर पर्यंत आमगेल हे राम प्रतिमा स्थापन तशीच हवन कार्यक्रम आरंभ जाता. सांस्कृतिक कार्यक्रम इत्यादी अनेक कार्यक्रम उरता. अर्थात आमगेले 18 ऑक्टोबराक एंड जायना, आमगेले एंड केन जाता 7 ಡಿಸೆಂಬರಾಗ जाता. ಸಂಸ್ಥಾನದ ಈ ಎಲ್ಲ ಸಂಭ್ರಮದ ಕಾರ್ಯಕ್ರಮಗಳಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪ್ರತಿಯೋರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಪೂಜ್ಯ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಕರೆ ನೀಡಿದರು. 27 नोव्हेंबर तुला डिसेंबर 7 पर्यंत आमगेले हे कार्यक्रम चलता. कित्याक म्हळ्यार आमगेले एकय एक इच्छा आसा की हे एक महोत्सवांतू समाजाची इडी समाज वट्ट जावन घेवन समाजान करचे. आम्ही तुमगेले फाटबल आवडताचे
तुम्ही चला, तुमगेल फाटबला आम्ही उरताच आणि मागची तुलन तुमका सदा सदा आम्ही आशीर्वाद करताच की ह्या महोत्सवाची आम्ही संपूर्ण समाजाक आम्ही दितासाची तांणी कशी तांक मना असा त्या रितीर ताणे हंतू सहभाग जावन घेनू त्या 550 वर्षाचे 550 कोटी रामनाम जप अभियानांतू आणि ह्या महोत्सवांतू सहभाग जावन घेनू तुम्ही त्या प्रभू रामचंद्र देवालय आणि परंपरेचे सर्वही स्वाम्यालय कृपा आशीर्वादाक पात्र जाता म्हणून आम्ही आलोचन केलं असाची. ಕೊಂಕಣಿ ಮಠಗಳ ಪೂಜ್ಯ ಸ್ವಾಮೀಜಿಯವರ ಚಾತುರ್ಮಾಸ ಸಂದರ್ಭದಲ್ಲಿ ಹಲವಾರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಕೈವಲ್ಯ ಮಠಾಧೀಶ ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ ಸಂದರ್ಭದಲ್ಲಿ ಬೆಂಗಳೂರಿನ ತ್ರಿಗುಣಾತ್ಮಕ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರಥಮ ಶ್ರಾವಣ ಸೋಮವಾರವಾದ ಆಗಸ್ಟ್ 5ರಂದು ಶ್ರೀ ಭವಾನಿಶಂಕರ ದೇವರಿಗೆ ಸಾಮೂಹಿಕ ಬಿಲ್ವರ್ಚನ ಪೂಜಾ, ಪ್ರದೋಷ ಪೂಜಾ, ಲಘು ವಿಷ್ಣು ಹವನ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು. ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸವು ನಡೆಯುವ ಬೆಂಗಳೂರಿನ ದ್ವಾರಕನಾಥ ಭವನದಲ್ಲಿ ಏಕಾದಶಿಯಂದು ತಪ್ತ ಮುದ್ರಾಧಾರಣ, ಪ್ರತಿ ದಿವಸ ಶ್ರೀ ರಾಮ ತಾರಕ ಮಂತ್ರ ಜಪಹವನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಶ್ರೀ ಕಾಶಿ ಮಠಾಧೀಶ ಶ್ರೀಮದ್ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸ ನಡೆಯುತ್ತಿರುವ ವಾಲ್ಕೇಶ್ವರದ ಶ್ರೀ ಕಾಶಿ ಮಠದಲ್ಲಿಯೂ ಸಹ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಶ್ರೀ ವಾಲ್ಕೇಶ್ವರ ಮಠದಲ್ಲಿ ಜೀವಂತ ಸಮಾಧಿ ಹೊಂದಿದ ಶ್ರೀಮದ್ ಮಾಧವೇಂದ್ರ ತೀರ್ಥ ಸ್ವಾಮೀಜಿಗಳವರ 250ನೇ ಪುಣ್ಯತಿಥಿ ಆರಾಧನೆಯು ನಾಗರ ಪಂಚಮಿಯಂದು ಅಂದರೆ ಆಗಸ್ಟ್ 9ರಂದು ಪವಮಾನಾಭಿಷೇಕ ಸಹಿತ ಹಲವಾರು ಸೇವೆಗಳೊಂದಿಗೆ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಜರುಗಲಿವೆ. ಬೆಂಗಳೂರಿನ ಶ್ರೀ ಕಾಶಿ ಮಠದಲ್ಲಿ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿ ಪ್ರಯುಕ್ತ ಆಗಸ್ಟ್ 3ರಂದು ಶ್ರೀ ಕಾಶಿಮಠ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಬೆಳಿಗ್ಗೆ ಪವಮಾನಾಭಿಷೇಕ ನಡೆಯಿತು. ಸಂಜೆ ಪ್ರಾರ್ಥನಾ, ಗರ್ ಗರ್ ಭಜನಾ, ನಗರ ಪ್ರದಕ್ಷಿಣ, ಭಜನಾ ಸಂಧ್ಯಾ, ಶ್ರೀ ಪಾರ್ಥಸಾರಥಿ ದೇವರಿಗೆ ದೀಪಾಲಂಕಾರ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು. ಅಪಾರ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಬೆಂಗಳೂರಿನ ಅನಂತನಗರದಲ್ಲಿ ಯೂತ್ ಆಫ್ GSB, ಸೆಂಚುರಿ ಬಿಲ್ಡರ್ಸ್ ಹಾಗೂ ಅನಂತನಗರದ ಶ್ರೀ ವೆಂಕಟರಮಣ ಅಭಿವೃದ್ಧಿ ಸಂಸ್ಥೆಯ ಸಹಕಾರದಿಂದ ಆಗಸ್ಟ್ 4ರಂದು ಆಯೋಜಿಸಿದ್ದ ಆಭರಣ ಅಂಚಿಗೇಲ್ ಖಾನ್ ಜವಣ್ ಅಪಾರ ಯಶಸ್ಸನ್ನು ಪಡೆಯಿತು. ಸುಮಾರು 8,000ಕ್ಕಿಂತ ಅಧಿಕ ಸಮಾಜ ಬಾಂಧವರು ಇದರಲ್ಲಿ ಭಾಗವಹಿಸಿ ಸಮಾಜದ ಪಾರಂಪರಿಕ ಅಡುಗೆಗಳ ರುಚಿಯನ್ನು ಸವಿದರು. ಪೆಜ್ಜೆ ಜವಣ್, ಅಪ್ಪೋ, ಖೊಟ್ಟೋ, ಸುರ್ನಳ್ಳಿ, ಕಾಶಿ ಹಲ್ವಾ, ಪಣಸಾ ಮುದ್ದ, ಬನ್ಸ್, ಬಿಸ್ಕುಟ್ ರೊಟ್ಟಿ, ಅಳವತಿ, ಅಂಬೆ ಉಪ್ಕರಿ, ಪತ್ರೊಡೊ, ಗೋಳಿ ಬಜೆ ಸಹಿತ 30ಕ್ಕಿಂತ ಅಧಿಕ ಬಗೆಯ ಗೌಡ ಸಾರಸ್ವತರ ಅಡುಗೆಗಳನ್ನು ಸಮಾಜ ಬಾಂಧವರು ಸವಿದರು. ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಸ್ಪರ್ಧೆಗಳು ನಡೆದವು. ಮುಂಬೈನ GSB ಸಭಾ ಮಹಿಳಾ ಶಾಖೆ ಮತ್ತು ಬೆಳಗಾವಿಯ ಪೈ ಕನ್ವೆನ್ಷನ್ ಇವರ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ 83ನೇ ಪರಿಚಯ ಎನ್ನುವ ಪೋಷಕರೊಂದಿಗೆ ಯೋಗ್ಯ ಗಂಡು ಮತ್ತು ಹೆಣ್ಣು ಮಕ್ಕಳ ಸಹಮಿಲನ ಕಾರ್ಯಕ್ರಮವು ಸೆಪ್ಟೆಂಬರ್ 1ರಂದು ನಡೆಯಲಿದೆ. ಬೆಳಗಾವಿಯ ಉದ್ಯಮ ಭಾಗದಲ್ಲಿರುವ ಪೈ ಕನ್ವೆನ್ಷನ್ ಹಾಲ್ನಲ್ಲಿ ಈ ಸಹಮಿಲನ ಕಾರ್ಯಕ್ರಮವು ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ
ಮದುವೆಯಾಗುವವರು ಸಹ ಭಾಗವಹಿಸಬಹುದು. ಇದರಲ್ಲಿ ಭಾಗವಹಿಸಲು ಇಚ್ಛೆ ಇದ್ದವರು ಆಗಸ್ಟ್ 27ರೊಳಗೆ ₹300ಗಳನ್ನು ಪ್ರವೇಶ ಧನವನ್ನಾಗಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಯುತ್ತಿರುವ ಪ್ರಥಮ GSB ಈವೆಂಟ್ ಆಗಿದೆ. ವಿಶ್ವ ಕೊಂಕಣಿ ಕೇಂದ್ರ ಮಂಗಳೂರು ಇವರ ವತಿಯಿಂದ ಪ್ರೇರಣಾ 2024 ಎನ್ನುವ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕುಡಾಳ ದೇಶಸ್ಥ ಆದ್ಯ ಗೌಡ ಬ್ರಾಹ್ಮಣ ಸಂಘ ಮತ್ತು ಶ್ರೀ ಪೂರ್ಣಾನಂದ ಸೇವಾ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲಾಗಿತ್ತು. ಜುಲೈ 28ರಂದು ನಡೆದ ಈ ಶಿಬಿರದಲ್ಲಿ 100 ಜನ ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. ಉದ್ಘಾಟನಾ ಸಮಾರಂಭದಲ್ಲಿ ವಿಶ್ವ ಕೊಂಕಣಿ ಕೇಂದ್ರದ ಅಧ್ಯಕ್ಷ ಶ್ರೀ ಎ ನಂದಕುಮಾರ್ ಶೆಣೆಯವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅದೇ ರೀತಿ ಆಗಸ್ಟ್ 2ರಂದು ಪ್ರಗತಿ 2024 ಎನ್ನುವ ವ್ಯಕ್ತಿತ್ವ ವಿಕಸನ ಮತ್ತು ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರವು ನಡೆಯಿತು. ಈಗ ಚುಟುಕು ಸುದ್ದಿಗಳು. ದಹಿಸರ್ ಮುಂಬೈನ ಅಮ್ಮಿ ರಂಗಕರ್ಮಿ ನಾಟಕ ತಂಡದವರಿಂದ ಲಗ್ನಾಪಿಶೆ ಕೊಂಕಣಿ ಹಾಸ್ಯ ನಾಟಕವು ಆಗಸ್ಟ್ 15ರಂದು ಬೆಂಗಳೂರಿನ ಸರಸ್ವತಿ ಪುರಂನಲ್ಲಿ, ಆಗಸ್ಟ್ 17ರಂದು ಮೈಸೂರಿನಲ್ಲಿ ಹಾಗೂ ಆಗಸ್ಟ್ 18ರಂದು ಬೆಂಗಳೂರಿನ ಅನಂತನಗರದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂಬ ಮಾಹಿತಿ ಇದೆ. ಬೆಣ್ಣೆನಗರಿ ದಾವಣಗೆರೆಯ ರಾಯಭಾರಿ ಎಂಬ ಹೆಸರನ್ನು ಪಡೆದುಕೊಂಡಿರುವ ಕನ್ನಡ ಸಾಂಸ್ಕೃತಿಕ ಕಲೆ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಪ್ರೇರಣೆಯಾಗಿರುವ ದಾವಣಗೆರೆಯ ಶ್ರೀ ಸಾಲಿಗ್ರಾಮ್ ಗಣೇಶ್ ಶೆಣೆಯವರಿಗೆ ಇತ್ತೀಚೆಗೆ ಬೆಣ್ಣೆನಗರಿ ಸಾಹಿತ್ಯ ಸಂಭ್ರಮ 2024ರ ಸಂದರ್ಭದಲ್ಲಿ ಕಲಾಕೌಸ್ತುಭ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. ಉಡುಪಿಯ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ 124ನೇ ಭಜನಾ ಸಪ್ತಾಹವು ಆಗಸ್ಟ್ 10ರಿಂದ ಆರಂಭವಾಗಿ ಆಗಸ್ಟ್ 17ರಂದು ಮಂಗಲೋತ್ಸವದೊಂದಿಗೆ ಮುಕ್ತಾಯಗೊಳ್ಳಲಿದೆ. ಈ ಮಧ್ಯೆ ಆಗಸ್ಟ್ 15ರಂದು ಶ್ರೀ ದೇವರಿಗೆ ವಿಶೇಷ ಪುಷ್ಪಾಲಂಕಾರ ಸಹಿತ ರಂಗಪೂಜೆ, ಆಗಸ್ಟ್ 16ಕ್ಕೆ ಸಂಜೆ ನಗರ ಭಜನೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕಾಶಿಮಠ ನಯಂಪಳ್ಳಿ ಇಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ಭಜನಾ ಸಂಕೀರ್ತನೆಯು ಇತ್ತೀಚೆಗೆ ನಡೆಯಿತು. ಇದೇ ಸಂದರ್ಭದಲ್ಲಿ 51 ಬಗೆಯ ವಿಶೇಷ ಪಾರಂಪರಿಕ ಅಡುಗೆಗಳ ಭೋಜನವನ್ನು ಸಮಾಜ ಬಾಂಧವರಿಗೆ ಉಣಬಡಿಸಲಾಯಿತು. ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಸಾರಸ್ವತ ಬ್ರಾಹ್ಮಣ ಸಮಾಜದ ಸುಮಂಗಲಿ ಮಹಿಳೆಯರು ಪ್ರತಿ ಶುಕ್ರವಾರ ಹಾಗೂ ರವಿವಾರ ಪೂಜಿಸುವ ಚೂಡಿ ಪೂಜೆಯು ಇದೇ ಶುಕ್ರವಾರ ಆಗಸ್ಟ್ 9ರಿಂದ ಆರಂಭವಾಗಲಿದೆ. ಈ ವರ್ಷ ಅದೇ ದಿವಸ ನಾಗರ ಪಂಚಮಿಯೂ ಸಹ ಬಂದಿರುವುದು ಒಂದು ಯೋಗವೇ ಆಗಿದೆ. ಗೊಂಗೊಳ್ಳಿಯ ಟೌನ್ ಸಹಕಾರಿ ಕೋಆಪ್ ಸೊಸೈಟಿಯ 2024-26ನೇ ಸಾಲಿನ ಅಧ್ಯಕ್ಷರಾಗಿ ಶ್ರೀ ಜಿ ವೆಂಕಟೇಶ್ ಶೆಣೆ ಅವರು ಅವಿರೋಧವಾಗಿ ಆಯ್ಕೆಯಾದರು. ಸಹಕಾರಿಯ ಉಪಾಧ್ಯಕ್ಷರಾದ ಶ್ರೀ ಜಿ ವಿಶ್ವನಾಥ್ ಆಚಾರ್ಯ ಸಹಿತ ಎಲ್ಲ ನಿರ್ದೇಶಕರು, ಸಿಇಒ ಗಣೇಶ್ ನಾಯಕ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಲ್ಲಿಗೆ ಈ ವಾರದ ವಾರಕ್ಕೊಮ್ಮೆ ವಾರ್ತೆ ಮುಗಿಯಿತು. ಎಲ್ಲರಿಗೂ ವಂದನೆಗಳು.